ಒಂದು ನಿಮಿಷ ಅವರು ಹೊಂಟಾರಂತದ್ದು. ಟಿ.ಎಸ್. ಲಮಾಣಿ ಅಂತ ಹೇಳಿ ಅವರು ತಾಳಿಕೋಟಿ ತಾಲೂಕಿನ ತಾಲೂಕಾ ಶಿಕ್ಷಕರ ಸಂಘದ ತಾಲೂಕಾ ಉಪಾಧ್ಯಕ್ಷರಾಗಿರುವಂತ ಇವರು. ಅವ್ರ ಶಾಲೆಯಲ್ಲಿ ಶಶಿಕಲಾ ನಾಯ್ಕ್ ಅಂತ ಹೇಳಿ ಮೇಡಮ್ ಅವರಿಗೆ ಸಹಿತ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿಗೆ ಅಲ್ಲಿ ಇರುವಂತ ಗಡಿ ಸೋಮನಾಥ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತ ಇವರಿಗೆ ಸರ್ ನಿಮಗೆ ಬಂಜಾರ ಮೀಡಿಯಾದಲ್ಲಿ ಸ್ವಾಗತ ಕೊಡ್ತೀವಿ. ಸರ್, ಈ ಪ್ರಶಸ್ತಿಯನ್ನು ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ್, ನಮ್ಮ ಅಭಿಪ್ರಾಯ, ಒಂದು 2022ರಲ್ಲಿ ಮೇಡಮ್ ಅವರು ರಾಮನಗರ ಜಿಲ್ಲೆಯಿಂದ ನಮ್ಮ ಶಾಲೆಗೆ ವರ್ಗಾವಣೆಗೊಂಡು ನಮ್ಮ ಶಾಲೆಗೆ 2022 ಆಗಸ್ಟ್ 2ನೇ ತಾರೀಕು ಜಾಯ್ನ್ ಆದರು. ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದ ಪ್ರಯುಕ್ತ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಾವಿತ್ರಿಬಾಯಿ ಫುಲೆಯ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಕ್ಕುಬಾಯಿ ನಾಯ್ಕ ಅವರು ಅವರನ್ನು ಗುರುತಿಸಿ ಇವತ್ತಿನ ದಿವಸ ಸಾವಿತ್ರಿಬಾಯಿ ಫುಲೆ ಸಂಘದ ಒಂದು ಪ್ರಸ್ತುತತೆಯನ್ನು ಕೊಟ್ಟಿದ್ದಕ್ಕೆ ನಮಗೆ ಬಹಳ ಖುಷಿಯಾಗಿದೆ, ಆನಂದ ಆಗಿದೆ. ನಮ್ಮ ಶಾಲೆಯು ಕೂಡ ಒಂದು ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿ ಆಯ್ತಲ್ಲ ಅಂತಕ್ಕಂಥದ್ದು ಬಹಳ ಖುಷಿ ಅನಿಸ್ತಾ ಇದೆ. ನಾನು ಟಿ.ಎಸ್. ಲಮಾಣಿ ಸರ್ ಅಂತೇಳಿ ಆ ಶಾಲೆಯ ಮುಖ್ಯಗಳು. ಅಲ್ಲಿಯಲ್ಲಿ ನಮ್ಮ ಶಶಿಕಲಾ ಮೇಡಮ್ ಅವರು ಒಂದು ಒಳ್ಳೆಯ ಒಂದು ಶೈಕ್ಷಣಿಕವಾಗಿ ಶ್ರಮವಹಿಸಿದ್ದಕ್ಕೆ ಅವರಿಗೆ ಪ್ರಶಸ್ತಿಯನ್ನು ದೊರಕಿದ್ದಕ್ಕೆ ನಮ್ಗೆಲ್ಲರಿಗೂ ಸಂತೋಷ ಅಂತ ಹೇಳಿಕ್ಕೆ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀವಿ. 15 ವರ್ಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಇಂಥ ಒಂದು ಅಖಂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರ ಒಂದು ಅನುಭವವನ್ನ ನಾವು ಅದನ್ನ ಅನ್ವಯಿಸಲಿಕ್ಕೆ ಬಹಳ ಮಾರ್ಗದರ್ಶನವನ್ನು ನಾವು ಪಡಿಬೇಕು ಅವ್ರಿಗೆ. ಧನ್ಯವಾದ ಸರ್. ತಮ್ಮ ಹೆಸರು? ಅಂಬಿಕಾ ಗೋಗಿ ಅಂತ ಹೇಳಿದೆ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ. ಈಗ ಶಶಿಕಲಾ ನಾಯ್ಕ್ ಮೇಡಮ್ ಅವ್ರಿಗೆ ಏನ್ ಪ್ರಶಸ್ತಿ ಕೊಟ್ರಲ್ರಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅವರು ಒಳ್ಳೆಯ ಉತ್ತಮ ಶಿಕ್ಷಕಿ ಹಾಗೂ ಒಳ್ಳೆಯ ಸೇವೆಯಲ್ಲಿ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ಚಟುವಟಿಕೆಗಳ ಮುಖಾಂತರ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡಿದ್ದಾರೆ. ಮಕ್ಕಳ ಜೊತೆ ಬೆರೆತು ಅವರು ಅತ್ಯುತ್ತಮ ಪಾಠ ಬೋಧನೆ ಮಾಡಿದ್ದಾರೆ ಅಂತ ಹೇಳಲು ಇಚ್ಛಿಸುತ್ತೇನೆ. ಈಗ ಬರುವಂತ ದಿನಗಳಲ್ಲಿ ಅವರು ತಮ್ಮ ನಿವೃತ್ತಿ ಜೀವನಕ್ಕೆ ಹತ್ತಿರ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತಾರೆ? ಆ ನಿವೃತ್ತಿ ಜೀವನ ಅವರಿಗೆ ಯಶಸ್ವಿಯನ್ನು ಮುಂದಿನ ಜೀವನದಲ್ಲಿ ಅವರಿಗೆ ಒಳ್ಳೆಯ ಒಂದು ಯಶಸ್ವಿ ಜೀವನವನ್ನು ಸಾಗಿಸ್ಲಿಕ್ಕೆ, ಒಂದು ಅವರ ಸಂಸಾರ ಜೀವನ ಆಗ್ಲಿ, ಒಂದು ಮಕ್ಕಳ ಜೊತೆ ಇರುವಂತಹ ಜೀವನ ಆಗ್ಲಿ, ಈ ಒಂದು ನಮ್ಮ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಒಳ್ಳೆ ಒಂದು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದು ಅವರು ಸಹಿತ ಆ ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸಲಿ ಅಂತ ಹೇಳಿ ನಾನು ಆಶಯ ಪಡುತ್ತೇನೆ. ಈ ಒಂದು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಒಳ್ಳೇದ್ ಹೇಳಿ ಇಚ್ಛಿಸುತ್ತೇನೆ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ಭಾರತಿ ಹಿರೇಮಠ ಅಂತ್ರೆ, ಎಚ್.ಪಿ.ಎಸ್. ಗಡಿ ಸೋಮನಾಥ್. ಈಗ ಈ ಪ್ರಶಸ್ತಿ ಬಗ್ಗೆ ಏನ್ ಹೇಳ್ತಾರೆ? ಈ ಒಂದು ಪ್ರಶಸ್ತಿ ಅವರಿಗೆ ಸಿಕ್ಕಿದ್ದು ನಮಗೆ ಅತ್ಯಂತ ಖುಷಿಯನ್ನು ತಂದಿದ್ದೇವೆ. ಅವ್ರ ಒಂದು 30 ವರ್ಷದ ಸತತ ಸೇವೆ ಅವ್ರಿಗೆ ಸಾರ್ಥಕ ಆಗೈತೆ ಅಂತ ನಾವ್ ಹೇಳ್ತಿದ್ರಿ. ಅವರು ಪಾಠ ಬೋಧನೆ ಮಕ್ಕಳ ಜೊತೆಗೆ ಬೆರೆತು ಉತ್ತಮವಾದಂತ ಪಾಠ ಬೋಧನೆ ಮಾಡ್ತಾರ. ಮತ್ತಷ್ಟೇ ಮಕ್ಕಳ ಮಟ್ಟಕ್ಕೆ ಇಳಿದು ಅವರು ಅಭ್ಯಾಸವನ್ನು ಹೇಳ್ತಾರ. ಇದು ಕೊಟ್ಟದ್ದು, ಈ ಒಂದು ಪ್ರಶಸ್ತಿ ಕೊಟ್ಟದ್ದು ನಮ್ಗೆ ತುಂಬಾ ಖುಷಿಯನ್ನು ತಂದಿದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ಹೆಸರು? ಸರ್, ನಾವು ದಾಕ್ಷಾಯಣಿ ಹೂಗಾರ್ ಅಂತ ಹೇಳಿ ಗಡಿ ಸುಮ್ನಾಳದಲ್ಲಿ ಟಿ.ಜಿ.ಟಿ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಈ ಪ್ರಶಸ್ತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಶಶಿಕಲಾ ಮೇಡಮ್ ಅವ್ರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ನಮ್ಗೆ ಬಹಳ ಸಂತೋಷ ಆಯ್ತು. ಅವರಿಂದ ನಾವು ಕಲಿಯೋದು ಬಹಳ ಅದ. ಬಹಳ ತಾಳ್ಮೆ, ಪೇಶನ್ಸ್ ಬಹಳ ಅದ ಅವ್ರಿಗೆ. ಮಕ್ಕಳ ಮಟ್ಟಕ್ಕೆ ಇಳಿದು ಚಟುವಟಿಕೆ ಮೂಲಕ ಅವ್ರು ಬಹಳ ಚಂದ ಬೋಧನೆ ಮಾಡ್ತಿದ್ರು. ಅವ್ರನ್ನ ನಾವು ಮಿಸ್ ಮಾಡ್ಕೊಂತೀವಿ ಅನಿಸ್ಲಿಕ್ಕತ್ತದ. ಈಗ ಅವ್ರ ರಿಟೈರ್ಮೆಂಟ್ ಹೋದ್ರೆ ನಾವು ಬಹಳ ಮಾಡ್ಕೊಂತೀವಿ ಅನಿಸ್ಲಿಕ್ಕತ್ತದ. ಅದೇ ರೀತಿ ಅವರು ಅಲ್ಲಿಂದ ಬೇರೆ ಡಿಸ್ಟ್ರಿಕ್ಟ್ ಬಂದ್ರು. ಅಲ್ಲಿಂದ ಬಂದು ನಮ್ ಜೊತೆ ಹೊಂದ್ಕೊಂಡಾರ. ಅಲ್ಲೆಲ್ಲ ಬೆಂಗಳೂರು ಅಂತ ಸಿಟಿ ಒಳಗ ಅಲ್ಲಿ ಅವ್ರು ವರ್ಕ್ ಮಾಡಿದ್ರು. ಇದು ಗಡಿ ಸೋಮನಾಳ ಸ್ವಲ್ಪ ಬಸ್ಸಿಂದ ಇನ್ಕನ್ವೀನಿಯಂಟ್ ಇತ್ತು. ಆದ್ರೂ ಮೇಡಮ್ ಪೇಶನ್ಸ್ ಇಂದ ಎಲ್ಲಾ ಇದನ್ ಮಾಡ್ತಿದ್ರು, ನಿಭಾಯಿಸ್ತಾ ಇದ್ರು. ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಶೀಲ್ವಂತರ ಅಂತ, ಎಚ್.ಪಿ.ಎಸ್. ಗಡಿ ಸೋಮನಾಳ ಶಾಲೆಯಲ್ಲಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ಪ್ರಶಸ್ತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈ ಶಿಕ್ಷಕಿ ಶಶಿಕಲಾ ಮೇಡಮ್ ಅವ್ರಿಗೆ ಈ ಪ್ರಶಸ್ತಿ ಸಂದಿರೋದು ಒಂದು ಒಳ್ಳೆ ಅವಕಾಶ, ಅವರಿಗೆ ಒಪ್ಪುವಂತದ್ದು. ಯಾಕಂದ್ರೆ ಅವರು ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಅವರದೇ ಆದಂತ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಪಾಠ ಬೋಧನೆಯನ್ನ ಮಾಡ್ತಿದ್ರು. ನಮಗ ಪ್ರಶಸ್ತಿ ಬಂದೈತಿ ಅನ್ನೋ ಹೆಮ್ಮೆಕ್ಕಿಂತ ನಮ್ಮ ಮಕ್ಕಳು ನಮ್ಮನ್ನ ಎಷ್ಟು ಇಷ್ಟ ಪಡ್ತಾರ ಅನ್ನೋದು ದೊಡ್ಡದು.
ಅವರು ಶಾಲೆಗ್ ಬರ್ತಾ ಇರ್ಬೇಕಾದ್ರ ಮಕ್ಳು ಓಡೋಗಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋದು ನೋಡಿದ್ರ ಅವ್ರ ಮಕ್ಕಳಿಗೆ ಎಷ್ಟು ಅಚ್ಚುಮೆಚ್ಚಿನ ಶಿಕ್ಷಕಿ ಅನ್ನೋದು ಅರ್ಥ ಆಗ್ತೈತಿ. ಅವ್ರಿಗೆ ಒಂದು ಗೌರವಯುತವಾದಂತ ಒಂದು ಸಂದರ್ಭ ಅಂತಾನು ಅನ್ಬೋದು. ಥ್ಯಾಂಕ್ ಯು ಮೇಡಮ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ದೀಪಿಕಾ ಅಂತ. ನಾನು ಇಲ್ಲಿ ಗಡಿಸೊಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಈಗ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೋಗಿ ಒಂದ್ 2 ತಿಂಗಳು ಆದ್ಮೇಲೆ ಮೇಡಮ್ ಅವ್ರು ಬಂದಿರೋದು. ಈಗ ಅಂದ್ರೆ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಬಂದ್ರು. ಅಂದ್ರೆ ಆ ವಾತಾವರಣದಲ್ಲಿ ನೋಡೋದಾದ್ರೆ ಬೆಂಗಳೂರು ವಾತಾವರಣ ತುಂಬಾ ಅಡ್ಜಸ್ಟ್ಮೆಂಟ್, ಅಂದ್ರೆ ಅವ್ರು ತುಂಬಾ ವರ್ಷ ಸರ್ವಿಸ್ ಮಾಡೋದ್ರಿಂದ ಅಲ್ಲಿ ಅಡ್ಜಸ್ಟ್ ಆಗಿರ್ತಾರೆ ತುಂಬಾನೇ. ಆದ್ರೆ ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಅವರು ಹೊಂದ್ಕೊಂಡು ಹೋಗೋದು ಹೆಂಗೋ ಏನೋ ಅಂತ ಒಂದು ಮನೋಭಾವನೆ ಇತ್ತು. ಆದ್ರೆ ಈ ಒಂದು ಶಾಲೆಯಲ್ಲಿ ಬಂದ್ಮೇಲೆ ಅವ್ರು ತುಂಬಾನೇ ಎಲ್ಲಾ ಟೀಚರ್ಸ್ ಜೊತೆ ಆಗಿರ್ಬೋದು, ಮತ್ತೆ ಮಕ್ಕಳ ಜೊತೆ ಆಗಿರ್ಬೋದು, ಎಲ್ಲರ ಜೊತೆನೂ ತುಂಬಾ ಸಹಕಾರ ಮನೋಭಾವದಿಂದ ಮಕ್ಕಳ ಜೊತೆ ಅಂತೂ ತುಂಬಾನೇ ಚಟುವಟಿಕೆಯಿಂದ ಇರೋದಾಗಿರ್ಬೋದು, ಪಾಠ ಬೋಧನೆ ಮಾಡೋದಾಗಿರ್ಬೋದು. ಇನ್ನೊಂದು ಹೇಳ್ಬೇಕಂದ್ರೆ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ಎಲ್ಲದಕ್ಕಿಂತ ನನಗಂತೂ ತುಂಬಾನೇ ಖುಷಿ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ನಾಯ್ಕ್ ಅಂತ ಹೇಳಿ ಪ್ರಶಸ್ತಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂತ ಗೌರವಾನ್ವಿತರು. ಅವರಿಗೆ ಸಹಿತ ನಾವು ಈ ಬಂಜಾರ ಮೀಡಿಯಾ ವತಿಯಿಂದ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಧನ್ಯವಾದ. 3 ವರ್ಷದಿಂದ ಇಷ್ಟು ಅವ್ರಿಗೆ ಜನಪ್ರಿಯತೆಯನ್ನು ಗಳಿಸ್ಕೊಂಡ್ರಲ್ರಿ ಮೇಡಮ್, ಅದು ಯಾವ ರೀತಿ ತಮ್ಮ ಮಾತಿನ ಧಾಟಿ ಆಗ್ಲಿ, ತಮ್ಮ ಗುಣಗಳನ್ನ ಅವರು ತುಂಬಾ ಇದು ಮಾಡಿದ್ರು, ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅಂತ ಅಂದ್ರೆ, ನಾನು ಅಲ್ಲಿಂದ ಬರ್ಬೇಕಂದ್ರೆ ಬೆಂಗಳೂರಿಂದ ಇಲ್ಲಿ ಬರ್ಬೇಕಂತಂದ್ರೆ ನಾನು ಮೊದ್ಲು ಭಯ ಇತ್ತು. ಯಾಕೆಂತಂದ್ರೆ ಸ್ಟಾಫ್ ದುಡ್ಡು ಹಿಂಗೆ ಎತ್ತ ಅಂತ ಹೇಳ್ಬಿಟ್ಟು. ಆದ್ರೆ ನನ್ಗೆ ಇಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಟಾಫ್ನು ತುಂಬಾ ಒಳ್ಳೆಯವರು. ಹೇಳ್ಬೇಕಂತಂದ್ರೆ ಅವರು ಎಲ್ಲಾ ಒಂದೇ ಮನೆ ಕುಟುಂಬ ಇದ್ದಂಗಿದೀವಿ. ಮತ್ತೆ ಅದ್ರ ಜೊತೆಗೆ ಸರ್ ಇದಾರಂದ್ರೆ ಸರ್ ತುಂಬಾನೇ ಎಲ್ಲರಿಗೂ ಸಹಕಾರ ಕೊಡ್ತಾರ. ಅದರಿಂದ ನಮ್ಗೆ ತುಂಬಾ ಯಾವ್ದು ಏನು ಅಂತ ನನ್ಗ ಇದನ್ನೇ ಆಗ್ಲಿಲ್ಲ, ತೊಂದ್ರೆ ಆಗ್ಲಿಲ್ಲ. ಮತ್ತ ಅಲ್ಲಿಂದ ಬಂದಿಂದ ಮೇಲೆ ನನ್ಗಿಲ್ಲಿ ಅನುಭವ ಅಂತಂದ್ರ ಈ ದೊಡ್ಡ ಸ್ಟಾಪ್ ಅಲ್ಲಿ ನಾನು ಹೆಂಗೆ ಇದು ಮಾಡ್ಬೇಕಪ್ಪ ಅಂತ ನನಗನ್ಸ್ತಿತ್ತು. ಈಗ ಅಲ್ಲಿದ್ ವಾತಾವರಣ ಬೇರೆ, ಇಲ್ಲಿ ವಾತಾವರಣ. ಆದ್ರೆ ಇಲ್ಲಿ ಬಂದ್ಮೇಲೆ ನನ್ಗೆ ಯಾವ್ದು ಏನು ಅನ್ಸ್ಲಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲಾ ತರದಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಮತ್ ಜೊತೆಗೆ ನನಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಇಲ್ಲಿ ಬಂದ್ಮೇಲೆ ಅದು ತುಂಬಾ ಖುಷಿ ಆಗ್ತಾ ಇದೆ. ಈ ಪ್ರಶಸ್ತಿ ಕೊಡ್ಬೇಕಾದ್ರೆ ನಿಮಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ಮೇಡಮ್? ಅವರು ಸಂಘದವ್ರು ಎಲ್ಲಾರು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರ? ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಇಷ್ಟು ಮಾತು ಅವ್ರು ಹೇಳುದು. ಆದ್ರೂ ಸಹಿತ ಒಂದು ದುಃಖ ಸಂಗತಿ ಏನಪ್ಪಾ ಅಂತಂದ್ರ, ಬರುವಂತ ಮೇ ತಿಂಗಳಿನಲ್ಲಿ ಅವರು ತಮ್ಮ ನಿವೃತ್ತಿ ಜೀವನವನ್ನು ಹೊಂದುವಂತ ಹೊಸ್ತಿಲಿನಲ್ಲಿ ಇದ್ದಾರೆ. ಅವರ ನಿವೃತ್ತಿ ಜೀವನ ಸಹಿತ ಸುಖಮಯವಾಗಿರ್ಲಿ, ದೇವರು ಅವರಿಗೆ ಆರೋಗ್ಯ ಆಯುಷ್ಯ ನೀಡ್ಲಿ ಅಂತ ಹೇಳಿ ಬಂಜಾರ ಮೀಡಿಯಾ ಮುಖಾಂತರ ತಮಗೆ ಅಭಿನಂದನೆ ತೋರಿಸ್ತೇವೆ. ಥ್ಯಾಂಕ್ ಯು ಮೇಡಮ್.